ಶ್ರೀರಾಮನ ವಂಶದಲ್ಲಿ ಹುಟ್ಟಿದ ಒಬ್ಬ ರಾಜ ಕೌರವರ ಪರ ಯುದ್ಧ ಮಾಡಿದ್ದೇಕೆ? ಇಕ್ಷ್ವಾಕು ವಂಶ. ಮನು, ಇಕ್ಷ್ವಾಕು, ರಘು, ದಶರಥ, ಶ್ರೀರಾಮ. ಇದೇ ಸೂರ್ಯವಂಶದ ಅಜರಾಮರ ಪರಂಪರೆ. ಆ ಪವಿತ್ರ ವಂಶದಲ್ಲಿ ರಾಮನ ನಂತರ ಹಲವು ತಲೆಮಾರು ಕಳೆದು ಬಂದ ರಾಜ ಕೋಸಲ ದೇಶದ ಬೃಹದ್ಬಲ. ಆದರೆ ಪ್ರಶ್ನೆ, ಧರ್ಮಪಾಲಕ ರಾಮನ ವಂಶಸ್ಥ ಅಧರ್ಮದ ಪರ ನಿಂತದ್ದೇಕೆ? ಆ ಕಾಲದ ರಾಜನೀತಿ ಹಾಗಿತ್ತು. ಅನೇಕ ರಾಜರು ಧರ್ಮ ಅಧರ್ಮದ ತಕ್ಕಡಿ ಹಿಡಿಯದೆ ತಮ್ಮ ಮೈತ್ರಿ, ಬಾಂಧವ್ಯ, ರಾಜ್ಯ ಹಿತದ ಆಧಾರದ ಮೇಲೆ ಪಕ್ಷ ಆರಿಸಿತು. ಬೃಹದ್ಬಲನೂ ಅದೇ ಮಾರ್ಗ ತುಳಿದ. ಕೌರವರ ಪಕ್ಷ ಸೇರಿ ಕುರುಕ್ಷೇತ್ರಕ್ಕೆ ಬಂದ. ವಂಶದ ಮೌಲ್ಯಗಳಿಗಿಂತ ರಾಜ್ಯದ ಜವಾಬ್ದಾರಿ ಮೇಲಾಯಿತು. ಕುರುಕ್ಷೇತ್ರ ಯುದ್ಧದ 13ನೇ ದಿನ ದ್ರೋಣಾಚಾರ್ಯ ಹಾಕಿದ ಪದ್ಮವ್ಯೂಹದಲ್ಲಿ ಅಭಿಮನ್ಯು ಒಬ್ಬನೇ ಒಳಗೆ ನುಗ್ಗುತ್ತಾನೆ. ಆ ಭೀಕರ ಯುದ್ಧದಲ್ಲಿ ಬೃಹದ್ಬಲನು ಅಭಿಮನ್ಯುವನ್ನು ತಡೆಯಲು ಯತ್ನಿಸಿದಾಗ ಅಭಿಮನ್ಯುವಿನ ಬಾಣಗಳು ಅವನ ಎದೆಯನ್ನು ಸೀಳಿದವು. ರಾಮನ ವಂಶದ ಒಬ್ಬ ಶ್ರೇಷ್ಠ ಯೋಧ ಕುರುಕ್ಷೇತ್ರದ ಧೂಳಿನಲ್ಲಿ ಅಡಗಿ ಹೋದ. ಒಬ್ಬ ರಾಜ ಸರಿ ತಪ್ಪು ಗೊತ್ತಿದ್ದರೂ ತನ್ನ ರಾಜ್ಯಕ್ಕಾಗಿ ತಪ್ಪು ಕಳೆ ನಿಲ್ಲಬೇಕಾಗುತ್ತದೆ. ಇದು ಬೃಹದ್ಬಲನ ದುರಂತ. ಇಂದಿಗೂ ಎಷ್ಟೋ ಜನ ಹೀಗೆ ಬದುಕುತ್ತಾರೆ. ಧರ್ಮ ಗೊತ್ತಿದ್ದರೂ ಅನಿವಾರ್ಯತೆಗಳಿಗೆ ಮಣಿದು ತಪ್ಪು ದಾರಿ ಹಿಡಿಯುತ್ತಾರೆ.